ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಪಟ್ಟದಕಲ್ಲನ್ನು ಕಿಸುವಳಲ್ ಅಂತ ಸಹ ಕರೀತಾರೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದ್ದು ಇಲ್ಲಿ 30 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ ಮತ್ತು ವಿಸಿಟಿಂಗ್ ಅವರ್ಸು ಮಾರ್ನಿಂಗ್ 6 AM ಟು ಈವ್ನಿಂಗ್ 6 PM. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವಿರುವಂತಹ ಸ್ಥಳ ಹಿಂದೂ ದೇವಸ್ಥಾನಗಳ ವಾಸ್ತುಶಿಲ್ಪದ ಪ್ರಯೋಗಗಳನ್ನು ಪ್ರತಿನಿಧಿಸುವ ಪಟ್ಟದಕಲ್ಲಿನಲ್ಲಿ. ಇಲ್ಲಿನ ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ನಾವು ಉತ್ತರ ಭಾರತದ ಆರ್ಯ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡನ್ನ ಸಹ ನೋಡ್ಬೋದು. ಪಟ್ಟದಕಲ್ಲು ಕೆಲಕಾಲ ಚಾಳುಕ್ಯರ ರಾಜಧಾನಿಯಾಗಿದ್ದು ಇದು ಚಾಳುಕ್ಯ ದೊರೆಗಳಿಗೆ ಅತ್ಯಂತ ಪ್ರಮುಖವಾದ ಸ್ಥಳ. ಯಾಕಪ್ಪ ಅಂದರೆ ಇಲ್ಲಿನ ಉತ್ತರ ವಾಹಿನಿಯಲ್ಲಿ ನಿಂತ ನಂತರವೇ ಪ್ರತಿಯೊಬ್ಬ ಚಾಳುಕ್ಯ ದೊರೆಯು ಪಟ್ಟಾಭಿಷಿಕ್ತರಾಗುತ್ತಿದ್ದರು. ಇಂತಹ ಕಲೆಯ ಆಗರವನ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಮ್ಮಡಿ ಪುಲಕೇಶಿಯ ಮರಣಾನಂತರ ಕಂಚಿಯ ಪಲ್ಲವರನ್ನ ಸೋಲಿಸಿ ಚಾಳುಕ್ಯ ಸಾಮ್ರಾಜ್ಯವನ್ನ ಪುನರ್ ಪ್ರತಿಷ್ಠಾಪಿಸಿದ ಕೀರ್ತಿ ಮೊದಲನೇ ವಿಕ್ರಮಾದಿತ್ಯನಿಗೆ ಸಲ್ಲುತ್ತದೆ. ಈತ ವೈಷ್ಣವ ಧರ್ಮವನ್ನ ತ್ಯಜಿಸಿ ಸುದರ್ಶನಾಚಾರ್ಯರಿಂದ ಶಿವದೀಕ್ಷೆ ಪಡೆದ ಕಾರಣ ಈತ ಪರಮ ಮಹೇಶ್ವರ ಎಂಬ ಬಿರುದಿಗೆ ಪಾತ್ರನಾಗ್ತಾನೆ. ಇದೇ ಕಾರಣದಿಂದ ವಿಕ್ರಮಾದಿತ್ಯನ ಕಾಲದಲ್ಲಿ ಮತ್ತು ತರುವಾಯ ಶೈವ ಧರ್ಮ ಪ್ರಸಿದ್ಧಿ ಪಡೆದು ಹೆಚ್ಚಾಗಿ ಶಿವಾಲಯಗಳನ್ನು ನೋಡಬಹುದು. ಪಟ್ಟದಕಲ್ಲಿನಲ್ಲಿ ನಾವು ಕಾಡಸಿದ್ದೇಶ್ವರ, ಜಂಬೂಲಿಂಗ, ಗಳಗನಾಥ, ವಿರೂಪಾಕ್ಷ, ಮಲ್ಲಿಕಾರ್ಜುನ, ಕಾಶಿ ವಿಶ್ವನಾಥ, ಪಾಪನಾಥ ಮತ್ತು ಜಿನಾಲಯ ದೇವಾಲಯಗಳ ಸಮೂಹವನ್ನು ನೋಡಬಹುದು. ಈ ದೇವಾಲಯಗಳ ಸಮೂಹದಲ್ಲಿ ವಿರೂಪಾಕ್ಷ ದೇವಾಲಯವು ಪ್ರಮುಖವಾಗಿದ್ದು ಇಮ್ಮಡಿ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ 3 ಬಾರಿ ವಿಜಯ ಸಾಧಿಸಿದ ಪ್ರತೀಕವಾಗಿ ಮತ್ತು ಕಂಚಿಯ ರಾಮೇಶ್ವರ ದೇವಾಲಯದ ವಾಸ್ತುಶಿಲ್ಪಕ್ಕೆ ಬೆರಗಾಗಿ ಈತನ ಹಿರಿಯ ರಾಣಿ ಲೋಕಮಹಾದೇವಿ ಕ್ರಿಸ್ತಶಕ 740ರಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದಳು. ಇದು ಮುಂದೆ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣನು ಎಲ್ಲೋರದಲ್ಲಿ ಕಟ್ಟಿಸಿದ ಕೈಲಾಸನಾಥ ಗುಹಾಲಯಕ್ಕೆ ಮಾದರಿಯಾಗಿದೆ. ಸಭಾಮಂಟಪವು 18 ಕಂಬಗಳನ್ನು ಹೊಂದಿದ್ದು ಇವುಗಳ ಮೇಲೆ ಸಮುದ್ರ ಮಂಥನ, ಸೀತಾದೇವಿಯ ಅಪಹರಣ, ಇಂದ್ರನೊಡನೆ ಹೋರಾಡಿ ಅಮೃತ ಕಳಸ ತರುತ್ತಿರುವ ಗರುಡ, ಭಗೀರಥನ ತಪಸ್ಸು ಮೊದಲಾದ ಕಥಾನಿರೂಪಣೆಗಳ ಶಿಲ್ಪಗಳಿದ್ದು ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಪಟ್ಟದಕಲ್ಲಿನ ಸಮೂಹ ದೇವಾಲಯಗಳನ್ನು ನೋಡಿದ ನಂತರ ನಾವು ಹೋಗ್ತಾ ಇರೋದು ಇಲ್ಲಿಂದ 13 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಐಹೊಳೆಗೆ. ಇಲ್ಲಿ ಎಂಟ್ರಿ ಟಿಕೆಟ್ 15 ರೂಪೀಸ್ ಇರುತ್ತೆ ಮತ್ತು ವಿಸಿಟಿಂಗ್ ಅವರ್ಸ್ ಮಾರ್ನಿಂಗ್ 6 AM ಟು ಈವ್ನಿಂಗ್ 6 PM. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಮಲಪ್ರಭಾ ದಂಡೆಯ ಮೇಲಿರುವ ಬಾದಾಮಿ ಚಾಳುಕ್ಯರ ವಾಸ್ತುಶಿಲ್ಪದ ಕೇಂದ್ರ ಐಹೊಳೆ. ಐಹೊಳೆ ಕೆಲಕಾಲ ಚಾಳುಕ್ಯರ ರಾಜಧಾನಿಯಾಗಿದ್ದು ಇದು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು. 6ರಿಂದ 8ನೇ ಶತಮಾನದವರೆಗೆ ಇಲ್ಲಿ ಹಲವಾರು ದೇವಾಲಯಗಳು ಮತ್ತು ಗುಹಾಲಯಗಳ ನಿರ್ಮಾಣದ ಪ್ರಯೋಗಗಳು ನಡೆದಿದ್ದು ವಿಶಿಷ್ಟ ಕಾಲಘಟ್ಟಗಳಲ್ಲಿ ನಿರ್ಮಾಣವಾದ ಹಲವಾರು ದೇವಾಲಯ ಮತ್ತು ಗುಹಾಲಯಗಳನ್ನು ನಾವು ಇಲ್ಲಿ ನೋಡಬಹುದು. ಇಂತಹ ವಾಸ್ತುಶಿಲ್ಪದ ಕೇಂದ್ರವಾದ ಐಹೊಳೆಯನ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕ್ರಿಸ್ತಶಕ ಸುಮಾರು 6ರಿಂದ 8ನೇ ಶತಮಾನದ ಕಾಲಾವಧಿಯಲ್ಲಿ ಚಾಳುಕ್ಯರು ಐಹೊಳೆಯಲ್ಲಿ 120 ದೇವಾಲಯಗಳನ್ನು ಮತ್ತು 4 ಗುಹಾಲಯಗಳನ್ನು ನಿರ್ಮಿಸಿದ್ದರು. ದೇವಾಲಯಗಳ ನಿರ್ಮಾಣಕ್ಕೆ ಕೆಂಪು ಮರಳು ಶಿಲೆಗಳನ್ನು ಬಳಸಿದ್ದು ಇವು ನೈಸರ್ಗಿಕವಾಗಿ ಬೇಗನೆ ಹಾಳಾಗುವಂತಹ ಗುಣವನ್ನು ಹೊಂದಿವೆ. ಇದೇ ಕಾರಣದಿಂದ ಕೆಲವೊಂದು ದೇವಾಲಯಗಳು ನಾಶವಾಗಿರಬಹುದು. ಅದಲ್ಲದೆ ಕ್ರಿಸ್ತಶಕ ಸುಮಾರು 16ನೇ ಶತಮಾನದಲ್ಲಿ ಜರುಗಿದ ಮುಸ್ಲಿಂ ದಾಳಿ ಮತ್ತು 50ರಿಂದ 60 ವರ್ಷಗಳ ಹಿಂದೆ ಇಲ್ಲಿನ ಸ್ಥಳೀಯರು ಬಂಗಾರದ ನಾಣ್ಯಗಳು ಸಿಗುವ ಕಲ್ಪನೆಯಿಂದ ಹಲವಾರು ದೇವಾಲಯಗಳನ್ನು ಅಗೆದು ಹಾಳು ಮಾಡಿದ್ದಾರೆ. ಐಹೊಳೆಯಲ್ಲಿ ನಾವು ದುರ್ಗಾ ದೇವಾಲಯ, ಚಪ್ಪರ ದೇವಾಲಯ, ಲಾಡಾಕಾನ ದೇವಾಲಯ, ಗೌಡರ ದೇವಾಲಯ, ಸೂರ್ಯನಾರಾಯಣ ದೇವಾಲಯ, ಚಂದ್ರ ದೇವಾಲಯ, ಬಡಿಗೇರ ದೇವಾಲಯ, ಅಂಬಿಗೇರ ದೇವಾಲಯ, ಚಿಕ್ಕಿ ದೇವಾಲಯ, ಇನ್ನು 10 ಹಲವಾರು ದೇವಾಲಯಗಳನ್ನು ನೋಡಬಹುದು. ಇಲ್ಲಿರುವ ದೇವಾಲಯಗಳಲ್ಲಿ ದುರ್ಗಾ ದೇವಾಲಯವು ಪ್ರಮುಖವಾಗಿದ್ದು ಇದು ಇಮ್ಮಡಿ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಆಟದ ಅಳಿಯ ಕೋಮರಸಿಂಗ ಎಂಬಾತನಿಂದ ನಿರ್ಮಾಣವಾಗಿದೆ. ಇದು ಮೂಲತಃ ಸೂರ್ಯ ದೇವಾಲಯವೆಂದು ಶಾಸನಗಳಿಂದ ತಿಳಿದುಬರುತ್ತದೆ.
ದುರ್ಗಾ ದೇವಾಲಯವು ಗರ್ಭಗೃಹ, ಪ್ರದಕ್ಷಿಣಾ ಪಥ, ಸಭಾಮಂಟಪ, ಕೈಸಾಲೆ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದ್ದು, ಹೊರಗಿನ ಪ್ರದಕ್ಷಿಣಾ ಪಥದಲ್ಲಿ 11 ದೇವಕೋಷ್ಟಕಗಳಿವೆ. ಭಿತ್ತಿಗಳ ಮಧ್ಯದಲ್ಲಿ ಸ್ವಸ್ತಿಕ, ಹೂವು, ಮತ್ಸ್ಯಚಕ್ರ, ಹೂಚಕ್ರ, ವಿವಿಧ ಅಲಂಕಾರಿಕ ಜಾಲಾಂಧ್ರಗಳಿವೆ. ದೇವಾಲಯದ ಮುಖ್ಯದ್ವಾರ ಬಂಧವು ಅತ್ಯಂತ ಸುಂದರವಾಗಿದ್ದು, ಅಲಂಕಾರಗಳನ್ನು ಪಂಚಶಾಖೆಗಳಲ್ಲಿ ಕೆತ್ತನೆ ಮಾಡಲಾಗಿದೆ. ಮುಖಮಂಟಪದಲ್ಲಿ ಮತ್ಸ್ಯಚಕ್ರ ಮತ್ತು ನಾಗರಾಜನ ಉಬ್ಬು ಶಿಲ್ಪಗಳಿವೆ. ಕೈಸಾಲೆಯ ಮಂಟಪದ ಎರಡೂ ಬದಿಗಳಲ್ಲಿ ರಾಮಾಯಣದ ಕಥಾನಿರೂಪಣೆಗಳನ್ನು ನೋಡಬಹುದು. ದುರ್ಗಾ ದೇವಾಲಯದಿಂದ ಸ್ವಲ್ಪ ಮುಂದೆ ನಾವು ಒಂದು ಚಿಕ್ಕ ಪುರಾತತ್ವ ಸಂಗ್ರಹಾಲಯವನ್ನು ನೋಡಬಹುದು. ಇಲ್ಲಿ 5 ರೂಪೀಸ್ ಎಂಟ್ರಿ ಟಿಕೆಟ್ ಇದ್ದು, ಒಳಗೆ ಫೋಟೋ ಮತ್ತು ವಿಡಿಯೋಸ್ ಏನೂ ಅಲೋ ಇಲ್ಲ. ಐಹೊಳೆಯ ಸಮೂಹ ದೇವಾಲಯಗಳನ್ನು ನೋಡಿದ ನಂತರ ನಾವು ಹೋಗಿದ್ದು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದಂತಹ ಐಹೊಳೆ ಫೋರ್ಟ್ಗೆ. ಕೋಟೆಯ ಮೇಲೆ ಒಂದು ಸುಂದರವಾದ ದೇವಾಲಯವಿದ್ದು, ಐಹೊಳೆಯ ಅದ್ಭುತವಾದ ನೋಟವನ್ನು ನಾವು ಇಲ್ಲಿಂದ ನೋಡಬಹುದು. ಐಹೊಳೆ ಫೋರ್ಟಿಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಕಿರಿದಾದ ಗುಹಾಲಯವೇ ರಾವಣಫಡಿ. ಇದು ಶಿವಮಂದಿರವಾಗಿದೆ. ಈ ಗುಹಾಲಯವು ಹೊರಗೆ 4 ಕಂಬಗಳನ್ನು ಮಾತ್ರ ಹೊಂದಿದ್ದು, ಶಂಖನಿಧಿ ಮತ್ತು ಪದ್ಮನಿಧಿಗಳನ್ನು ಹೊಂದಿದೆ. 6ನೇ ಶತಮಾನದ ಈ ಗುಹಾಲಯದಲ್ಲಿ ಒಳಗೋಡೆಯ ಮೇಲೆ 10 ಕೈಗಳ ತಾಂಡವ ಶಿವನ ಶಿಲ್ಪವಿದ್ದು, ಶಿವತಾಂಡವವನ್ನು ವೀಕ್ಷಿಸುತ್ತಿರುವ ಸಪ್ತ ಮಾತೃಕೆಯರ ಸುಂದರ ಶಿಲ್ಪಗಳಿವೆ.